ಪ್ರವೀಣ್ ಪಟ್ಟಿಹಾಳ್. ಪ್ರವೀಣ್ ಪಟ್ಟಿಹಾಳ್ ಪರಿಚಯ. ತಂದೆ ಸೋಮಪ್ಪ, ತಾಯಿ ಮಹಾದೇವಿ. ಸೌಂದತ್ತಿ ತಾಲೂಕು ಮಲ್ಲೂರಿನಲ್ಲಿ ಜನಿಸಿದಂತಹ ಇವರು 4/4/2001 ಜನಿಸಿದಂತಹ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಮಲ್ಲೂರಿನಲ್ಲೇ ಕಲಿತಾರೆ. ಹುಟ್ಟೂರಾದ ಮಲ್ಲೂರಿನಲ್ಲಿ. ಕಾಲೇಜು ಶಿಕ್ಷಣವನ್ನ ಇಂಜಲದಲ್ಲಿ ಪೂರೈಸುತ್ತಾರೆ. PUC ಹಾಗೂ ಡಿಗ್ರಿ ಶಿಕ್ಷಣವನ್ನ ಪಡೆದಂತಹ ಇವರು 2023 30 ದಿನಗಳ ತರಬೇತಿಗೋಸ್ಕರವಾಗಿ ನಮ್ಮ ಸಂಸ್ಥೆಗೆ ಬರ್ತಾರೆ. ಇವರ ಅಣ್ಣ ಆಲ್ರೆಡಿ ಆರ್ಮಿನಲ್ಲಿ ಇದ್ದಾರೆ. ನಾನು ಕೂಡ ದೇಶ ಸೇವೆಯನ್ನೇ ಮಾಡಬೇಕು ಅನ್ನುವಂತಹ ಹಂಬಲವನ್ನ ಇಟ್ಟುಕೊಂಡು ಇವರು ಇಲ್ಲಿಗೆ ಬಂದಿರ್ತಾರೆ. ಅವರ ಆಸೆ ಇವತ್ತು ಈಡೇರಿದೆ. ಅವರಿಗೆ ಒಂದು ಅಭಿಮಾನದ ಪೂರ್ವಕವಾದಂತಹ ಚಪ್ಪಾಳೆಯನ್ನು ಕೊಡೋಣ ಅಂತ ಹೇಳಿ ನಾನು ಅದು ಕೇಳ್ಕೊಳ್ತೀನಿ. ಪ್ರವೀಣ್ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಬೇಕಂತ ಹೇಳಿ. ಮೊದಲನೇದಾಗಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಇವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದು ನಾನು ಆರ್ಮಿ ಹೋಗುವ ಕನಸೆಂದರೆ ಇದು ನನ್ನ ತಂದೆ ತಾಯಿ ಹಾಗೂ ನನ್ನ ಅಣ್ಣನ ಆಸೆಯಾಗಿತ್ತು. ನನಗೆ ಸಿಗೋದು ಲಾಕ್ಡೌನ್ ಸಲುವಾಗಿ ಎಡೇರಲ್ಲಿ ಸಿಕ್ಕಿತ್ತು. ಫಸ್ಟ್ ಬೀದರ್ ಸಿಕ್ಕಿತ್ತು. ಬೀದರ್ನಲ್ಲಿ ನಂದು ಫಿಸಿಕಲ್ ಪಾಸ್ ಆಯಿತು. ಮೆಡಿಕಲ್ 1 ಪಾಯಿಂಟ್ ಬರ್ಕೊಟ್ಟಿದ್ದು ಬೆಳಗಾವಿಗೆ. ರೀ ಮೆಡಿಕಲ್ ಅದು ಪಾಸ್ ಆಯಿತು. ಎಕ್ಸಾಮ್ನಲ್ಲಿ ಫೈನಲ್ ಮೆರಿಟಲ್ಲಿ ನಂದು ಬೀದರಲ್ಲಿ ಕ್ಯಾನ್ಸಲ್ ಆಯಿತು. ಅವಾಗ ಫೇಲ್ ಆಗಂತಲೇ ನಾನು ಭಾಳ ಮಾನಸಿಕವಾಗಿದೆ. ನನ್ನ ತಂದೆ ತಾಯಿ ಹೇಳಿದರು, ಇದು ಇನ್ನೊಂದು ಟೈಮ್ ಐತಿ, ಏಜ್ ಐತಿ, ಇದಕ್ಕೆ ಶೋಬೇಡ, ಟ್ರೈ ಮಾಡಂತ ಹೇಳಿದರು. ಆಮೇಲೆ ನಮ್ಮಣ್ಣ ಆಸೆ ಆಗಿತ್ತು ನಾನು ಆರ್ಮಿ ಸೇರಬೇಕಂದು. ಈಗ ನಮ್ಮಣ್ಣ 5 ವರ್ಷ ಆಯಿತು ಆರ್ಮಿಯಲ್ಲಿದ್ದಾನೆ. ರಾಜಸ್ಥಾನದಲ್ಲಿ ತಾನು ಸೇವೆಯನ್ನು ಸಲ್ಲಿಸಿದ್ದಾನೆ. ಆತನ ಆಸೆಯಂತೆ ನಾನು ಇಂದು ನನ್ನ ಕನಸನ್ನು ನನಸಾಗಿದ್ದೇನೆ. ನನ್ನ ತಂದೆ ತಾಯಿ ಹಾಗೂ ನನ್ನ ಅಣ್ಣ ಕನಸನ್ನು ಇಂದು ನಾನು ಈಡೇರಿಸಿದ್ದೇನೆ. ಮತ್ತು ನಾನು 2022-23 ಬ್ಯಾಚ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದೆ. ಇಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿದೆ. ಫಿಸಿಕಲ್ನಲ್ಲಿ ಮಂಜು ಸರ್ ನನಗೆ ತುಂಬ ಚೆನ್ನಾಗಿ ಫಿಸಿಕಲ್ನ ನೀಡಿದ್ದರು. ನಾನು ಫಸ್ಟ್ ಡೇ ಬಂದ ದಿನವೇ ರನ್ನಿಂಗ್ ಕರ್ಕೊಂಡೋಗಿದ್ದರು ಗ್ರೌಂಡಿಗೆ. ಅಲ್ಲಿ ನಾನು ಮೊದಲನೇ ದಿನ ಟೈಮಿಂಗ್ನು 6:40 ಕೊಟ್ಟಿದ್ದೆ. ಅವಾಗ ಅವರು ಫಸ್ಟ್ ದಿನ ನನಗೆ ಪನಿಷ್ಮೆಂಟ್ ನೀಡಿದರು, ಬೇಗನಿದ್ರು ಅಂಥದ್ದು. ಆಮೇಲೆ ಸೆಕೆಂಡ್ ಡೇ ನಾನು ಅಂದ್ಕೊಂಡೆ, ನಾನು ಎಲ್ಲಿಂದ ಎಲ್ಲಿ ಬಂದಿದ್ದೆ. ನಾನು ಇಲ್ಲಿ ಬಂದೆ ಊಟ ಟೈಮ್ನಲ್ಲಿ ನಾನು ಕುಂತು ಯೋಚನೆ ಮಾಡ್ತಿದ್ದೆ ಕೋಚಿಂಗ್ನಲ್ಲಿ, ನಾನು ಎಲ್ಲಿಂದ ಬಂದೆ, ಯಾವ ತಾರೀಕು ಯಾರಿಂದ ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ. ಆಮೇಲೆ ನನ್ನ ತಂದೆ ತಾಯಿ ನನ್ನ ತಂದೆ ಒಬ್ಬ ರೈತ ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ರೈತ ಮತ್ತು ಯೋಧ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬನ್ನ ಇವರ ಕುಟುಂಬದಲ್ಲೇ ನೋಡ್ಬೋದು. ತಂದೆ ರೈತಾಪಿ ವರ್ಗಕ್ಕೆ ಸೇರಿದಂಥವರು, ಮಗ ಸೈನ್ಯವನ್ನು ಸೇರಿ ದೇಶ ಸೇವೆಯನ್ನು ಮಾಡ್ತಕ್ಕಂಥವು. ಈ ರೀತಿಯಾಗಿ ಒಂದೇ ಕುಟುಂಬದಲ್ಲಿ ಎರಡನ್ನೂ ನೋಡುವಂತಹ ಅವಕಾಶ ಒದಗಿಸಿಕೊಟ್ಟಂತಹ ಪ್ರವೀಣ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ DR, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.